ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಈಗ ನಾನು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಮ್ಮ ವಸಿಷ್ಠಂಗೆ ಕೃಷ್ಣನ ಕಾಸ್ಟ್ಯೂಮ್ನ ಹಾಕಿ ರೆಡಿ ಮಾಡಿ ಫೋಟೋ ತೆಗಿಯೋಣ ಅಂದ್ಕೊಂಡಿದ್ದೀನಿ. ಈ ಹಿಂದೆ ಸುಮಾರು ಸಲ ಅವನಿಗೆ ಕೃಷ್ಣನ ಕಾಸ್ಟ್ಯೂಮ್ ಹಾಕಿ ಫೋಟೋ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ಬಟ್ ಈ ಸಲ ನೋಡೋಣ. ಮತ್ತೆ ಮುಂದಿನ ವರ್ಷ ನೆಕ್ಸ್ಟ್ ಅದು ಆದಮೇಲೆ ಅವ್ನು ಹಾಗೆ ಬರ್ತಾ ದೊಡ್ಡವನಾದರೆ ಹಾಕಿಸ್ಕೊಳ್ಳಲ್ಲ, ನಾಚಿಕೆ ಪಟ್ಕೋತಾ ಇದ್ದಾನೆ. ಇವಾಗಲೇ ಫೋರ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಇಲ್ಲ ಅಂತೆ ಫೋರ್ಸ್ ಮಾಡಿ ಹಾಕ್ತಾಯಿದ್ದೀನಿ. ನೋಡೋಣ ಹೆಂಗೆ ಕಾಣಿಸ್ತಾನೆ. ಅಂದರೆ ನಾನು ಮನೇಲಿ ರೆಡಿ ಮಾಡಿರೋ ಅಂಥ ಕಾಸ್ಟ್ಯೂಮ್ ಅದು. ಅಂದರೆ ಜ್ಯುವೆಲ್ರಿ ಮಾತ್ರ ಮನೇಲಿ ನಾನೇ ಮಾಡಿದ್ದೆ. ಗಾನು ಚಿಕ್ಕವಳಿದ್ದಾಗ ಅವಳಿಗೆ ಅಂತ ಮಾಡಿದ್ದು. ಈಗ ವಸಿಷ್ಠಂಗೆ ಅದನ್ನೇ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ತೋರಿಸ್ತೀನಿ ಹೇಗೆ ಕಾಣಿಸ್ತಾನೆ ಅಂತಲೂ ನಾನು ತೋರಿಸ್ತೀನಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇದೆಲ್ಲ ಜ್ಯುವೆಲರಿ. ಅಂದರೆ ಇದು ನಾನೇ ಮಾಡಿರೋದು. ಗಾನು ಚಿಕ್ಕವಳಿದ್ದಾಗ ಅವಳಿಗೆ ಕೃಷ್ಣನ ಕಾಸ್ಟ್ಯೂಮ್ ಹಾಕಬೇಕು ಫೋಟೋ ತೆಗಿಬೇಕಂತ ಹೇಳಿ ಮನೇಲಿ ನಾನೇ ರೆಡಿ ಮಾಡಿದ್ದು. ಇದು ಏನು ಅಂದರೆ ರಟ್ಟು ಬರುತ್ತಲ್ಲ, ದಪ್ಪ ಕಾರ್ಡ್ಬೋರ್ಡ್ ಶೀಟ್ ಅಂತಾರಲ್ಲ, ಆ ಕಾರ್ಡ್ಬೋರ್ಡ್ ಶೀಟನ್ನು ಈ ಶೇಪಲ್ಲಿ ಕಟ್ ಮಾಡಿ ಗೋಲ್ಡ್ ಪೇಪರ್ ಬರುತ್ತಲ್ಲ, ಗೋಲ್ಡ್ ಪೇಪರ್ನ ಅಂಟಿಸಿ ಮೇಲ್ಗಡೆ ಈ ಥರ ಗಮ್ ಹಾಕಿ ನಾನೇ ವರ್ಕ್ ಮಾಡಿದ್ದೀನಿ. ಇದು ತೋಳು ಬಂದು ಎರಡಿದೆ ನೋಡಿ. ಇದು ರಟ್ಟಿಂದ ಮಾಡಿರೋದು. ಸ್ವಲ್ಪ ದಪ್ಪ ರಟ್ಟು ಬರುತ್ತಲ್ಲ, ಕಾರ್ಡ್ಬೋರ್ಡ್ ಶೀಟು ಅಂತ ಹೇಳ್ತಾರೆ, ಅದರಿಂದ ಮಾಡಿರೋದು. ಮಾಡಿ ಈ ಥರ ಗೋಲ್ಡ್ ಪೇಪರನ್ನ ಅಂಟಿಸಿರೋದು. ಇದು ಸೇಮ್ ಹಾಗೆ ಸೊಂಟದ ಪಟ್ಟಿ. ಇದು ಅಷ್ಟೇ ಕಾರ್ಡ್ಬೋರ್ಡ್ ಶೀಟಲ್ಲೇ ಈ ಥರ ಶೇಪಲ್ಲಿ ಡ್ರಾಯಿಂಗ್ ಮಾಡಿ ಕಟ್ ಮಾಡಿ ಗೋಲ್ಡ್ ಪೇಪರ್ ಅಂಟಿಸಿ, ಇವು ಮನೇಲಿ ವೇಸ್ಟ್ ಇರ್ತಾವಲ್ಲ ಸ್ಟೋನ್ಗಳು, ಯಾವುದ್ಯಾವುದು ಡ್ರೆಸ್ಸಿಂದು ಅದು ಕಿತ್ತಿರ್ತಾವಲ್ಲ, ಅದನ್ನು ಗಮ್ ಹಾಕಿ ಅಂಟಿಸಿದ್ದೀನಿ. ಇದು ಗೋಲ್ಡ್, ಇದು ಸ್ಟಿಕ್ಕರ್ಗಳು ಬರ್ತಾವಲ್ಲ ಗೋಲ್ಡ್ ಕಲರ್ ಅದು. ಇದು ಆದಮೇಲೆ ಇದು ಫ್ಲೂಟು. ಇದು ಜಾತ್ರೆಯಲ್ಲೆಲ್ಲ ಬರುತ್ತಲ್ಲ, 20 ರುಪೀಸು 30 ರುಪೀಸು ತೊಗೊಂಡಿರೋದು. ಅದಕ್ಕೆ ಈ ಥರ ಲೇಸ್ ತಂದು ಸುತ್ತಿ ನಾನೇ ಇದನ್ನು ರೆಡಿ ಮಾಡಿರೋದು. ಹಾಗೆ ಇದು ಕಿರೀಟ ರೆಡಿ ಕಿರೀಟ. ಇದಕ್ಕೆ ನವಿಲುಗರಿನ ಒಂದು ಅಂಟಿಸಿರೋದು ಅಷ್ಟೇ. ಅದು ಬಂದು ನೆಕ್ಸ್ಟು ಇದು ಕೈಗೆ ಕಟ್ಟೋದಕ್ಕೆ, ಮುಂಗೈ ಕಟ್ಟೋದಕ್ಕೆ ಅಂಥೇಳಿ ಮಣಿ ಮಾಡಿರೋದು. ಸರದಲ್ಲೇ ಮಣಿನ ತೆಗೆದು ಈ ಥರ ಕೈಗೆ ಕಟ್ಟೋದಕ್ಕೆ ಅಂತ ಮಾಡಿರೋದು. ಇದು ಎರಡು. ಹಾಗೆ ಇದು ಒಂದು ಸರ, ಇದು ರೆಡಿಮೇಡ್ ಸರ. ಇದಿಷ್ಟು ನಾನೇ ರೆಡಿ ಮಾಡಿರೋದು ಮನೆಯಲ್ಲಿ. ಇವಾಗ ಇವನಿಗೆ ವಸಿಷ್ಠಂಗೆ ಹಾಕಿ ರೆಡಿ ಮಾಡ್ತೀನಿ. ವಸಿಷ್ಠ ತಲೆ ಸ್ನಾನ ಮಾಡ್ಕೊಂಬಂದು ಕೂತಿದ್ದಾನೆ ಈಗ ರೆಡಿಯಾಗಿ. ಅಮ್ಮ ಅಷ್ಟೇ ಹಾಕೋತಾರೆ. ಇದು ಕೃಷ್ಣ ಹಾಕೊಂಡಿರ್ತಾರೆ ಹಿಂಗೆ ಹಾಕಿ ಹಾಕೊಂಡು ತಡಿ, ಹಂಗೆ ಮಾಡಬೇಡ. ಒಂದು ನಿಮಿಷ ಸುಮ್ಮನೆ ಇಟ್ಕೋಬೇಕು. ತಡ್ಕೊಳ್ಳೋ. ನಿಂತಿರ್ಕೊ. ಇಲ್ಲೊಂದು ಪಿನ್ನ ಹಾಕ್ಬೇಕು. ನಿಮ್ಮ ಪಂಚೆ ಗಿಡದ ಅಂದರೆ ನಿಂತ್ಕೊಳ್ತಾರೆ, ಇಲ್ಲ ಅಂದ್ರೆ ಉದುರ್ಕೊಂಡ್ಬಿಡ್ತೀವಿ. ಸುಮ್ಮನೆ ನಿಂತ್ಕೋ. ತಿರ್ಕೋ. ಆಯ್ತು.
ಈ ಮಾಡರ್ನ್ ಕೃಷ್ಣ. ಹಾಕ್ಬೇಕಿತ್ತು ತಾನೇ ಮುಂದಿದೆ. ತಡಿ ಬಾ. ರಾಧೆ ಕರಿತಿದ್ಯಾ? ಕುಂಕುಮ ಅಲ್ಲಾಡ್ಸ್ಬೇಡ. ತಡಿಯೋ, ಇನ್ನೂ ಹತ್ತಿರ ತಡಿಯೋ ನಿಮಿಷ. ನೀ ಅಲ್ಲಾಡದಂದ್ರೆ ಆಯ್ತಲ್ಲ, ಮುಖ ತುಂಬಾ ರೆಡ್ ಆಗ್ಬಿಡ್ತೈತಿ. ಫುಲ್ ದೊಡ್ಡದಾಗುತ್ತೆ ನೀ ಹತ್ಲತ್ಲತ್ತ ಮಾಡಿದ್ರೆ. ಅದ ಬೀಳಿ ಸುಮ್ಮನೆ ಹಾಕ್ತೇನೆ. ಆಮೇಲೆ ಕತ್ತೆತ್ತ ನೋಡ್ಲಿ ಎಷ್ಟು ದೊಡ್ಡದಾಯ್ತು ಚಿನ್ನೆ. ಆಮೇಲೆ ತೆಗಿತೀನಿ ಎಲ್ಲ ಫುಲ್. ಆಮೇಲೆ ಮತ್ತೆ ಫೇಸ್ ವಾಶ್ ಮಾಡಿ ಸೋಪ್ ಹಚ್ಚಿ ಕ್ಲೀನ್ ಮಾಡ್ತೀನಿ. ಇದೆಲ್ಲ ಕೆಮಿಕಲ್ ಇರ್ತೈತಲ್ಲ, ಆಮೇಲೆ ಮತ್ತೆ ನಾನು ಕ್ಲೀನ್ ಮಾಡ್ತೀನಿ ಅಂತ. ಹಿಂಗೆ ಮಾಡು. ಅದೇ ನೆಕ್ ಬಿಟ್ಟೆ. ನೆಕ್ ಬರ್ದು ಹಿಂಗೆ ಮಾಡಿ. ಹಿಂಗೆ ನೋಡಿ, ಅದಕ್ಕೆ ನಾನು ಬಡ್ಕೊತೀನಿ ಕಣೋ ನಿನಗೆ. ನೋಡಿ ಬಟ್ಟೆಗೆಲ್ಲ ಹಾಕ್ತು. ಮಮ್ಮಿ ಕುತ್ಕೋ. ಲಾಲ್ ಪೌಡರ್. ತಾಳಿ ತೆಗಿಲೇನಿರ್ಲಿ. ತಾಳಿ ಇಷ್ಟಿದೆ. ಕೈ ಮೇಲೆ ಶಾಪ ಕೊಡ್ತೀನಿ ನೋಡಲ್ಲ. ಶಾಪ ಕೊಡ್ತೀನಿ ನೋಡಿ ನಿನಗೆ. ಬೇಡ ದೇವ್ರೆ. ತೆಗಿಯೋದು, ಫೋಟೋ ತೆಗೆದು ವಿಡಿಯೋ ಮಾಡಿ ತೆಗೆದ್ಬಿಡು. ಅದೇ ನಾನು ಹಂಗಲ್ಲ ಕೃಷ್ಣ ಮಾಡೋದು. ನಾನು ಫೋನಲ್ಲಿ ನೋಡಿದ್ದೇನೆ. ನೀ ನೋಡಿದ್ಯಾ? ನನಗೆ ಗೊತ್ತಿಲ್ಲ ನೋಡಿ. ಹೆಂಗೆ ಮಾಡ್ತಾರೆ ಮತ್ತೆ ಕೃಷ್ಣನ ಹೆಂಗೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ನೋಡು. ಅಮ್ಮ ಸ್ಕೂಲಿಗೆ ಹೋಗಲ್ವಲ್ಲ, ಗೊತ್ತಾಗಲ್ಲ ಈಗ. ಇದು ಯಾವುದು? ಅದು ಬೇಡ. ಇದರಲ್ಲಿ ಪಿಕಾಕ್ ಫೆದರ್ ಇದೆಯಲ್ಲ. ಮಮ್ಮಿ ಹೊರಗೆ ಹೋಗ್ತೀನಿ. ನೋಡಂತೆ ಸೈಕಲ್ ತಂದ ಒಂದು ರೌಂಡ್ ಊರಾಗ ಹೋಗಿ ಬಂದ್ಬಿಡತ್ಲೆ. ಹಂಗೇನು ನೋಡಿಲ್ಲ. ಮಮ್ಮಿ ಸೈಕಲ್ ಬೇಕು. ಇನ್ನು ಕಿವಿ ಒಲೆ ಹಾಕ್ಬೇಕಲ್ಲ. ತಿರ್ಕೊ. ಬಂತು ನೋಡಿ, ನಮ್ಮ ಕೃಷ್ಣ ಕಿವಿ ಒಲೆ ಹಾಕ್ಕೊಂತಿದ್ದಾನೆ. ಹಾಯ್ ಬಂದೆ ತಡಿ. ಹಾಕೊಂಡು ಫ್ಯಾನ್ ಒಂದು ಹಾಕ್ದ ನಮ್ಗೆ ಶಕ್ತಿ ಅದಕ್ಕೆ ನೀಟ್. ತಡಿಯ, ನೀನೇನೋ ಒಳ್ಳೆ ನಗ್ತಾರಂತಂದು ಹೇಳಿ ಕಪ್ ನಿಂತ್ಕೋ ಸುಮ್ಮನೆ. ಅಳ್ತಾ ಇತ್ತು ನೋಡಿ ಅಚ್ಚಿ. ಮಮ್ಮಿ ಸೈಕಲ್ ನಾನು
ಓದ್ತಾ ಇಲ್ಲ ಅಂತ ಮೇಡಮ್ಗೆ ಹೇಳ್ಬಿಡ್ತೀನಿ ನೋಡು, ರೀಡಿಂಗ್ ಮಾಡ್ತಾ ಇಲ್ಲ ಅಂತಂದು. ಬೇಡ ತಾನೇ ಹೇಳೋದು, ಮತ್ತೆ ಬೇಡ ಅಂದರೆ ಸುಮ್ಮನೆ ಇರ್ಬೇಕು. ಹಸ್ರಿತಿ ಬೇಡಪ್ಪ. ಬಂಗಾರ ಕೃಷ್ಣ, ಈಗ ಕೃಷ್ಣ ಎಲ್ಲಿ ತೆಗ್ದಿಲ್ಲ ಇನ್ನ ಫೋಟೋ ತೆಗೆದು ಏನು ಫ್ಲಾಶ್ ಲೈಟಾ? ಸ್ಮೈಲ್ ಕೃಷ್ಣ, ಕೃಷ್ಣ ಇಲ್ಲಿ ನೋಡು ಕೃಷ್ಣ. ಫ್ರೆಂಡ್ಸ್ ಫೈನಲಿ ನಮ್ಮ ಕೃಷ್ಣ ರೆಡಿಯಾಗಿದ್ದಾರೆ. ಬನ್ನಿ ಅವರನ್ನು ತೋರಿಸ್ತೀನಿ. ಕೃಷ್ಣ ರೆಡಿ ಮಾಡೋ ಅಷ್ಟರಲ್ಲಿ ಬಟ್ಟೆ ಗಿಟ್ಟೆಗೆಲ್ಲ ಲಿಪ್ಸ್ಟಿಕ್ಕು ಕುಂಕುಮ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ ನೋಡಿ, ಹಾಯ್ ಮಾಡು ಮಗನೇ. ನಮಸ್ತೆ ಮಾಡು, ನಮಸ್ತೆ. ಇಟ್ಕೊ, ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ಫ್ರೆಂಡ್ಸ್. ಒಂದು ನಿಮಿಷ, ಅವ್ನು ಯಾಕೋ ನಾಚ್ಕೋತಾ ಇದ್ದಾನೆ. ನಡಿ, ಅದೇ ನಡಿಬೋದು, ಏನಾಗಲ್ಲ, ನಡಿ. ಮುಂದೆ ನೋಡ್ಕೊಂಡು ನಡೀರಿ ಕೃಷ್ಣ. ಇಲ್ಲಿ ಬಾ, ಈ ಕಡೆ ಕಾಣಿಸ್ತಾ ಫ್ರೆಂಡ್ಸ್? ನೋಡಿ, ಹಂಗಲ್ಲ, ಹಿಂಗೆ ಹಿಡ್ಕೋಬೇಕು. ಹಾಂ, ಹಂಗೆ ಹಿಡ್ಕೋಬೇಕು. ಗನು ಲೈಟ್ಗಳು ಹಾಕ್ಬಾ ಒಂದು ಸ್ವಲ್ಪ ಎಲ್ಲ. ನಾನು ನೋಡಿಲ್ಲ, ಕ್ಯಾಮ್ರಾ ನೋಡಿಲ್ಲ, ಮೊಬೈಲ್ ನೋಡು. ನಮ್ಮ ಕೃಷ್ಣ ಅವರು ರೆಡಿ ಆಗಿದ್ದಾರೆ ನೋಡಿ ಫ್ರೆಂಡ್ಸ್. ನಾಚ್ಕೋತಾ ಇದ್ದಾನೆ ಅವನು ರೆಡಿ ಆಗೋದಕ್ಕೆ. ಇರೋದ್ರಲ್ಲೇ ಇರೋ ವಸ್ತು, ಇರೋ ಐಟಮಲ್ಲೇ ನಾನು ರೆಡಿ ಮಾಡಿದ್ದೀನಿ ಅನ್ನ. ಈ ಕಡೆ ನೋಡ್ಬಿಟ್ಟ, ಈ ಕಡೆ ನೋಡು, ತಿರ್ಕೊ ಹಿಂಗೆ. ಹಂಗೆ ಬೆಳಕಿಗೆ ತಿರ್ಕೊ. ಕ್ಯೂಟ್ ಲಿಟಲ್ ಕೃಷ್ಣ ಆಗಿದ್ದಾನೆ ನನ್ನ ಕೃಷ್ಣ. ಇಷ್ಟ ಆಯ್ತಾ ನಿಮಗೆ? ಹೌದು. ಹಾಂ, ಫ್ರೆಂಡ್ಸ್ ನೋಡಿ, ಕಿವಿ ಓಲೆ ನಂದು ಹಾಕ್ಕೊಂಡಿದ್ದಾನೆ. ನನ್ನ ಕಿವಿ ಓಲೆ ಹಾಕ್ಕೊಂಡು ಫ್ರೆಂಡ್ಸ್ ರೆಡಿ ಆಗೋದು, ಫೋಟೋ ಶೂಟು ವೀಡಿಯೋ ಎಲ್ಲ ಮಾಡಿದ್ವಿ. ಅವನು ಒಂಚೂರು ನಿಂದ್ರದೇ ಇಲ್ಲ, ಅವನಿಗೆ ಫೋಟೋ ಕ್ರೇಜು ಇಲ್ಲ, ಹಾಗೆಯೇ ವೀಡಿಯೋ ಮಾಡಿಸ್ಕೊಳ್ಳೋ ಇದೂ ಇಲ್ಲ, ಮೇಕಪ್ ಮಾಡಿಸ್ಕೊಳ್ಳೋಂಗಿಲ್ಲ, ಹೊಸ ಬಟ್ಟೆ ಹಾಕಿಸ್ಕೊಳ್ಳಲ್ಲ, ಗ್ರ್ಯಾಂಡ್ ಆಗಿರೋ ಬಟ್ಟೆ ಹಾಕಿಸ್ಕೊಳ್ಳಲ್ಲ. ಅವನು ಒಂಥರ ಏನು ಫ್ರೀ ಆಗಿರೋ ಬಟ್ಟೆ ಹಾಕ್ಕೊಂಡು ಆರಾಮಾಗಿರಬೇಕು. ಅವ್ನಿಗೆ ಈ ಥರ ಮೇಕಪ್ಪು ಜ್ಯುವೆಲ್ರಿ ಅದೆಲ್ಲ ಇಷ್ಟನೇ ಆಗಲ್ಲ. ಫೋಟೋ ಕೂಡ ತೆಗೆಸ್ಕೊಳ್ಳಲ್ಲ ಅವನು. ನಿಂದಿರಲಿಲ್ಲ, ಹಂಗೂ ಹಿಂಗೂ ಮಾಡಿ ಒಂದೆರಡು ಫೋಟೋ ಏನೋ ಬಂದಿದೆ, ಅದು ಚೆನ್ನಾಗಿ ಬಂದಿದೆಯೋ ಎಲ್ಲೋ ನೋಡಿ ಚೆಕ್ ಮಾಡಬೇಕು. ನೋಡೋಣ ಅಂತ ಹಾಕಿದ್ರೆ ಇವಾಗಲೇ ಹಾಕಿಸ್ಕೊಳ್ಳಲ್ಲ, ಇನ್ನು ಮುಂದೆ ಹಾಕಿಸ್ಕೊಳಂಗಿಲ್ಲ ಅಂಥೇಳಿ ನಾನು ಸಿಂಪಲ್ಲಾಗಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಹಾಕಿ ರೆಡಿ ಮಾಡಿದೆ. ಇಷ್ಟೇ ಫ್ರೆಂಡ್ಸ್, ಬಂದಿದ್ದಾನೆ, ಈಗ ಕಳಿಬೇಕಂತೆ, ನಿಂತಿದ್ದಾನೆ. ಎಲ್ರಿಗೂ ಒಂದು ಸಲ ಹಾಯ್ ಮಾಡಿ ಕಳಿತೀನಿ ನಾನು. ನೋಡಿ ಫ್ರೆಂಡ್ಸ್, ಹಿಂಗೆ ಫ್ರೆಂಡ್ಸ್ ನಮ್ಮ ಕೃಷ್ಣಂಗೆ ಒಂದು ಲೈಕ್ ಮಾಡಿ ಆಯಿತಾ? ನೋಡಿ ಫ್ರೆಂಡ್ಸ್, ನಮ್ಮ ಕೃಷ್ಣನ್ಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೊಸದಾಗಿ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮ್ಮ ಕೃಷ್ಣಂಗೋಸ್ಕರ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೇಳು, ಎಲ್ರಿಗೂ ನಮಸ್ಕಾರ ಮಾಡು. ಒಂದ್ಸಲ ನಮಸ್ಕಾರ ಮಾಡು. ಎಲ್ರಿಗೂ ನಮಸ್ಕಾರ.